ರಾಜ್ಯದಲ್ಲಿ ಎಸ್ಐಆರ್ ಮೇಲೆ ಕಾಂಗ್ರೆಸ್ ಹದ್ದಿನ ಕಣ್ಣನ್ನ ಇಟ್ಟಿದೆ. ಎಸ್ಐಆರ್ ಸಂಬಂಧವಾಗಿ ಕಾಂಗ್ರೆಸ್ನ ನಾಯಕರು ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಬಹಳ ಹುಷಾರಾಗ್ತಾ ಇದ್ದಾರೆ. ಎಸ್ಐಆರ್ ಮೇಲೆ ಕಾಂಗ್ರೆಸ್ ಹದ್ದಿನ ಕಣ್ಣನ್ನ ಇಡ್ತಾ ಇದೆ. ಎಚ್ಚರಿಕೆ ಹೆಜ್ಜೆಯನ್ನ ಈ ಸಂಬಂಧವಾಗಿ ಇಡ್ತಾ ಇದೆ. ಪಕ್ಷದ ಹಾಲಿ ಮಾಜಿ ಸಚಿವರು ಶಾಸಕರ ಜೊತೆಯಲ್ಲಿ ಪ್ರತ್ಯೇಕವಾದಂತಹ ಸಭೆಯನ್ನ ಕೂಡ ಈಗಾಗಲೇ ಏರ್ಪಡಿಸಲಾಗಿರುವಂಥದ್ದು. ಮೇ 24ರಂದು ದೇವನಹಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ಇದೆ. ಸಿಎಂ ಡಿಕೆಶಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮೀಟಿಂಗ್ ಆಗುತ್ತೆ. ಎಸ್ಐಆರ್ ಸಂಬಂಧದ ಸಭೆಗೆ ಪರಾಜಿತ ಅಭ್ಯರ್ಥಿಗಳು ಕೂಡ ಆಹ್ವಾನವನ್ನು ನೀಡಲಾಗಿದೆ. ಬಹಳಷ್ಟು ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಎಸ್ಐಆರ್ ವಿರುದ್ಧ ಹೋರಾಟ ಕುರಿತಂತೆ ಅಭಿಪ್ರಾಯ ಸಂಗ್ರಹವನ್ನು ಕೂಡ ಮಾಡಲಾಗ್ತಾ ಇದೆ. ಹೋರಾಟದ ರೂಪುರೇಷೆಗಳ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆಗಳಾಗ್ತಾ ಇದೆ. ಎಸ್ ರೂಪೇಶ್, ಎಸ್ಐಆರ್ ವಿಚಾರ ಸಂಬಂಧವಾಗಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಕಾಂಗ್ರೆಸ್ನ ವಲಯದಲ್ಲಿ, ಏನಿದೆ ಮಾಹಿತಿ? ಕುಸುಮ, ಈಗ ಎಸ್ಐಆರ್ ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟಕ್ಕೆ ಸವಾಲಾಗಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಬಂಗಾಳದಲ್ಲಿ ಚುನಾವಣೆ ನೋಡಿದ್ದೀವಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿತ್ತು. ಇಲ್ಲಿ 90 ಲಕ್ಷ ಮತಗಳನ್ನು ಡಿಲೀಟ್ ಮಾಡಲಾಗಿತ್ತು. ಇವೆಲ್ಲ ಅನರ್ಹ ಮತಗಳು ಅಂತ ಹೇಳಿ ಡಿಲೀಟ್ ಮಾಡಲಾಗಿತ್ತು. ಹೀಗಾಗಿ ಇದೆಲ್ಲವೂ ಕೂಡ ಇಂಡಿ ಒಕ್ಕೂಟಕ್ಕೆ ದೊಡ್ಡ ಮಟ್ಟಕ್ಕೆ ಎಚ್ಚರಿಕೆಯ ಕರಗಂಟೆ. ಹೀಗಾಗಿ ಎಸ್ಐಆರ್ ಮಾಡಿದಾಗ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋ ಆರೋಪವನ್ನ ಇಲ್ಲಿ ಕಾಂಗ್ರೆಸ್ ಅದೇ ರೀತಿಯ ಮಿತ್ರ ಪಕ್ಷಗಳು ಮಾಡ್ತಾ ಇದ್ದಾವೆ. ಹೀಗಾಗಿ ಎಸ್ಐಆರ್ ರಾಜ್ಯದಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇಲ್ಲಿಗ ಎಸ್ಐಆರ್ ಮಾಡಿ ಒಂದಿಷ್ಟು ಅರ್ಹ ಮತಗಳನ್ನು ಡಿಲೀಟ್ ಮಾಡೋದು ಏನ್ ಮಾಡೋದು, ಈ ರೀತಿಯ ಚರ್ಚೆಗಳು ಕಾಂಗ್ರೆಸ್ ಅಲ್ಲಿ ಶುರುವಾಗಿದೆ. ಹೀಗಾಗಿ 3-4 ಸುತ್ತಿನ ಹೋರಾಟವನ್ನು ಮಾಡಬೇಕು. ಇದಕ್ಕೋಸ್ಕರನೇ ಈಗ ಮೇ 24 ತಾರೀಕು ಅಂದ್ರೆ ನಾಡಿದ್ದು ದೇವನಹಳ್ಳಿಯಲ್ಲಿ ಒಂದು ಸಭೆಯನ್ನು ಕರೆದಿದ್ದಾರೆ. ಸಭೆಗೆ ಡಿಕೆ ಶಿವಕುಮಾರ್ ಹಾಗೆ ಸಿಎಂ ಸಿದ್ದರಾಮಯ್ಯ ಇಬ್ಬರು ಕೂಡ ಸಭೆಯನ್ನು ಕರೆದಿದ್ದಾರೆ. ಇಲ್ಲಿ ಹಾಲಿ ಸಚಿವರು, ಮಾಜಿ ಸಚಿವರು ಹಾಗೆ ಶಾಸಕರಿಗೆ ಇದಕ್ಕೆ ಒಂದು ಆಹ್ವಾನ ಇದೆ. ಪರಾಜಿತ ಅಭ್ಯರ್ಥಿಗಳು ಕೂಡ ಆಹ್ವಾನವನ್ನು ಕೊಡಲಾಗಿದೆ. ಈ ಮೂಲಕವಾಗಿ ರಾಜ್ಯದಲ್ಲಿ ಎಸ್ಐಆರ್ ಮಾಡ್ತಾ ಇದ್ದಾರೆ. ಎಸ್ಐಆರ್ ಮೇಲೆ ಹದ್ದಿನ ಕಣ್ಣಿಡಬೇಕು. ಒಂದ್ ಕಡೆ BLOಗಳ ನೇಮಕ ಮಾಡ್ತಾರೆ. ಅದಕ್ಕೆ ಪ್ಯಾರಲ್ ಆಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಎಸ್ಐಆರ್ ಮೇಲೆ ಹದ್ದಿನ ಕಣ್ಣನ್ನು ಇರಿಸಬೇಕು. ಹೀಗಾಗಿ ಯಾರಾದರೂ ಮತಗಳನ್ನು ಡಿಲೀಟ್ ಮಾಡಿದ್ರೆ ಯಾಕೆ ಡಿಲೀಟ್ ಮಾಡಿದ್ರು, ಏನು ಡಿಲೀಟ್ ಮಾಡಿದ್ರು, ಮೂಲ ಹಿಂದೆ ಏನಿದೆ, ಇದು ಉದ್ದೇಶ ಏನಿದೆ, ಇದು ನಿಜಕ್ಕೂ ಕೂಡ ಎಸ್ಐಆರ್ ನಲ್ಲಿ ಪರಿಷ್ಕರಣೆ ಆಗುವಂತ ವೇಳೆಯಲ್ಲಿ ಡಿಲೀಟ್ ಮಾಡ್ಲಿಕ್ಕೆ ಅರ್ಹವಾಗಿದೆ ಅಥವಾ ಉದ್ದೇಶಪೂರ್ವಕವಾಗಿ ಡಿಲೀಟ್ ಮಾಡಿದ್ಯಾ, ಎಲ್ಲದನ್ನು ಕೂಡ ನೋಡಬೇಕಾಗುತ್ತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಕಾನೂನು ಮೊರೆ ಹೋಗಬೇಕಾಗುತ್ತೆ, ಹೋರಾಟವನ್ನು ಕೂಡ ರೂಪಿಸಬೇಕಾಗುತ್ತೆ. ಹೀಗಾಗಿ ಮುಂದಿನ ಹೋರಾಟ ಯಾವ ರೀತಿಯಾಗಿ ಮಾಡಬೇಕು, ಎಸ್ಐಆರ್ ಕಾನೂನಾತ್ಮಕ ಪ್ರಕ್ರಿಯೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು. ಹೀಗಾಗಿ ಎಸ್ಐಆರ್ ಕಾನೂನಾತ್ಮಕ ಪ್ರಕ್ರಿಯೆ ಆದ್ರೆ ಅಲ್ಲಿ ಲೋಪಗಳಾಗದ ಇದ್ದಾಗ ತಡೆಯಬೇಕಾಗುತ್ತೆ. ಇದಕ್ಕೋಸ್ಕರವಾಗಿ ಯಾವ ರೀತಿ ಹೋರಾಟ ಮಾಡಬೇಕು, ಒಂದ್ ಕಡೆ ಜನಜಾಗೃತಿ ಮಾಡಬೇಕಾಗುತ್ತೆ, ಒಂದಿಷ್ಟು ಕಾನೂನಾತ್ಮಕ ಹೋರಾಟವನ್ನು ಮಾಡಬೇಕಾಗುತ್ತೆ, ಅದೇ ರೀತಿ ರಾಜಕೀಯ ಹೋರಾಟವನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಯಾವ ರೀತಿಯ ಹೋರಾಟವನ್ನು ಮಾಡಬೇಕು ಅಂತೇಳಿ ಇದೇ ದೇವನಹಳ್ಳಿಯಲ್ಲಿ ಒಂದು ಸಭೆಯನ್ನು ಕರೆದು ಆ ಸಭೆ ಮೂಲಕವಾಗಿ ಒಂದು ಸಂದೇಶವನ್ನ ರಾಜ್ಯದ ಜನತೆ ಕೊಡಬೇಕು. ಅದಕ್ಕಿಂತ ಮುಂಚೆನೆ ಪರಾಜಿತ ಅಭ್ಯರ್ಥಿಗಳಿರ್ಬೋದು, ಶಾಸಕರಿರ್ಬೋದು, ಅವರೆಲ್ಲರಿಗೂ ಕೂಡ ಒಂದು ಮಾಹಿತಿಗಳನ್ನು ಕೊಡಬೇಕು. ಎಸ್ಐಆರ್ ಏನು, BLOಗಳ ಪಾತ್ರ ಏನಿರುತ್ತೆ, ಚುನಾವಣಾ ಆಯೋಗದ ಪಾತ್ರ ಏನಿರುತ್ತೆ, ನಾವೇನು ಪಾತ್ರವನ್ನು ವಹಿಸಬೇಕಾಗುತ್ತೆ, ನಾವು ಯಾವ ರೀತಿ ಇದ್ರ ಮೇಲೆ ಮಾನಿಟರ್ ಮಾಡಬೇಕು, ಎಲ್ಲಾ ವಿಚಾರವನ್ನ ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಜನಪ್ರತಿನಿಧಿಗಳು ಹೇಳಿದ್ದಾರೆ. ಈ ಮೂಲಕವಾಗಿ ಜನಜಾಗೃತಿ ಮಾಡಲಿಕ್ಕೆ ಕೂಡ ಸಿದ್ಧತೆಗಳನ್ನು ನಡೆಸಿದ್ದಾರೆ. ಕುಸುಮ.